ಸಗುರುಗಳೇ ಮೊದಲೇ ಹೇಳ್ದಂಗೆ ತುಂಬ ಕಡಿಮೆ ಪ್ರೈಸು ಹೋಲ್ಸೇಲ್ ಪ್ರೈಸ್ಗೆ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ತುಂಬ ಜನ ಇಲ್ಲಿಂದ ತಗೊಂಡೋಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ. ಬಟ್ ಡೈರೆಕ್ಟಾಗಿ ಬಂದರೆ ನಿಮಗೆ ಈಗ ಮ್ಯಾನುಫ್ಯಾಕ್ಚರಿಂದ ಏನಾದ್ರು ಐಟಮ್ಗಳನ್ನ ತಗೊಂಡ್ರೆ ಕಡಿಮೆ ಇರುತ್ತೆ. ಮ್ಯಾನುಫ್ಯಾಕ್ಚರಿಂದ ಬೇರೆ ಕಡೆ ನೀವು ಅಂಗಡಿಗೆ ಹಾಕೊಂಡ್ರೆ ಅವ್ರು ಲಾಭ ಎಳ್ಳೆ ಕೊಡಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀರಿ. ಹೋಲ್ಸೇಲ್ ಪ್ರೈಸ್ ಕಾರ್ಗಳು ಹುಡುಕ್ತಾ ಇದ್ರೆ ಅದು ಕಡಿಮೆ ಪ್ರೈಸು ಬೇಕು ಅಂತಂದರೆ ಸ್ಟಾರ್ಟಿಂಗ್ ಪ್ರೈಸ್ ಹೇಳಿರೋದು ಸರ್ 1,10,000 1,10,000 ಸರ್ ಇದೆ 1,10,000 ಯಾವುದು ಗೆಟ್ಸ್ ಹೇಳ್ಬೇಡ ಬಿಡಿ. ಇದು ಸರ್ ಅಮೇಜು ಹಾಂ 2,85 ಇದು ಸರ್ ಆಲ್ಟೋ 1,10,000 ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ಮು, ಫೀವರ್ ಜಾಸ್ತಿ ಇತ್ತಲ್ಲ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂದು ಅಷ್ಟೇನೆ ಸರ್ ಇದು 2,60 ಸೊ ನೆಕ್ಸ್ಟ್ ಇದು ಸರ್ ಇದು 2,80 ನೋಡಿ, ಇನ್ನೂ ಕಡಿಮೆ ಬೇಕಾ? ಬನ್ನಿ ಕೊಡಿಸ್ತೀನಿ ಅಣ್ಣ. ಇದಾಯ್ತಾ ಸರ್ ಬರೀ 2,75 ಬರೀ 2,1 ಐತೆ ಎಲ್ಲ. ಹೌದು ಓಕೆ ನೆಕ್ಸ್ಟ್ ಅದೊಂದು ಇದು ಗಾಡಿ ಕಂಡೀಷನ್ ನೋಡಿ ಸ್ಯಾಂಟೋ ಸೇಲ್ ಆಗಿತ್ತಲ್ಲ ಇದು? ಸೇಲ್ ಆಗಿದೆ ಸರ್. ಓಕೆ ಸ್ವಿಫ್ಟ್ ಇದೆ ರೆಡ್ ಸರ್ ಬರೀ 2,500 ಎರಡು ಕೇವಲ 2,500 2,05,000 5,000 ಬಿಟ್ಬಿಡಿ, ಅದೇ 2 ಲಕ್ಷಕ್ಕೆ ಕೊಟ್ಬಿಡಿ ಅತ್ತಾಗೆ. ಆಯ್ತು ಸರ್ ಬರ್ಲಿ ಬಿಡಿ ಸರ್ ಕೊಡೋಣ. ಅಷ್ಟೇ. ಸ್ಯಾಂಡ್ರೋ ಬ್ಲಾಕ್ ಕಲರು ಸರ್ ಇದು 1,70 ಇವ್ರ ಹತ್ರ ಸ್ಯಾಂಡ್ರನ್ನೇ 3 ಇದೆ ಅಂತ ಹೇಳ್ಬೋದು. ಸಿಲ್ವರ್ ಬೇಕಾ ಅದು ಕೂಡ ಸಿಗುತ್ತೆ ಅಣ್ಣ. ಇದು ಸರ್ ಇದು 1,85 12 ಮಾಡಲು 3 20 ಮಾಡಲು 3,90 ಬರ್ತಣ್ಣ. ಓಮಿನಿ ಇದೆ, ಏನು ಪ್ರೈಸ್ ಕೊಡ್ತೀರಾ? ಸರ್ 2,05,000 ಇನ್ನೂ ಕಡಿಮೆ ಪ್ರೈಸ್ ಯಾವ ಐತೆ? ಬನ್ನಿ ಸರ್ ಕೊಡೋಣ. ಸ್ಯಾಂಡ್ರೋ ಸರ್ 1,75,000 ಮತ್ತೊಂದು ಸ್ಯಾಂಡ್ರೋ ಸರ್ 1,45 ಸರ್. ಇನ್ನೂ ಕಡಿಮೆ ಸರ್ ಬನ್ನಿ ಸರ್ ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ ಸರ್. ಓಮಿನಿ ಯಾವ ಮಾಡ್ಲು ಸರ್ 18 ಮಾಡಲು ಹತ್ರ ಇಷ್ಟು ಮಾತ್ರ ಅಲ್ಲ, ಒಳಗೆ ಬೇಜಾನ್ ಗಾಡಿ ಇದೆ ಇವ್ರ ಹತ್ರ. ಸರ್ ಇದು ಬಂದು ಗೆಟ್ಸ್ ಹಾಂ 2007 ಮಾಡಲು ಓಕೆ ಓನರ್ ಆಗಿದೆ. ಫ್ರೆಶ್ FC ಇದೆ, ಇನ್ನು 29 ವರೆಗೂ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಗಾಡಿ ಚೆನ್ನಾಗಿದೆ. ಸೊ ಬಾಡಿಲನ್ನು ಕೂಡ ನೋಡ್ಬೋದು. ಸೊ ಇಂಟೀರಿಯರ್ಸ್ ನೋಡಿ, ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀಯಣ್ಣ? ಸರ್ ಇದು ಬಂದು 1,25,000 ರೂಪಾಯಿ ಕೊಡೋಣ. 1,25,000 ಕೋಟಿಂಗ್ ಇದೆ. ಹಾಂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಮುಂದೆ ಬನ್ನಿ, ಇನ್ನು ಮುಂದೆ ಹೆಚ್ಚು ಕಮ್ಮಿ ಮುಂದೆ ಬಂದರೆ ಹಾಂ 1,10,000 ರೂಪಾಯಿ ಮಾಡ್ಕೊಳೋಣ ಸರ್ ಇದು. ಓಕೆ. ಸೊ ನೆಕ್ಸ್ಟ್ ಹಾಗೆ ಸರ್ ಇದು ಬಂದು ಹೋಂಡಾ ಅಮೇಜು. ಹಾಂ ಹೋಂಡಾ ಅಮೇಜು 15 ಮಾಡಲು 3rd ಓನರು ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. ಹಾಂ ರೇಟಲ್ಲೂ ಕೂಡ ಕಡಿಮೆ ಕೊಡೋಣ ಸರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಮೈಲೇಜ್ ಎಷ್ಟು ಬರ್ಬೋದು ಅಣ್ಣ ಇದು? ಸರ್ ಇದು ಬಂದು ಒಂದು 16ರಿಂದ ಒಂದು 18 ಮೈಲೇಜ್ ಬರುತ್ತೆ. ಗಾಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಗಾಡಿ. ಡಿಕ್ಕಿ ಸ್ಪೇಸು ಚೆನ್ನಾಗಿದೆ ಅಂತ ಹೇಳ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್ ಇದು ಬಂದು ಒಂದು 3 ಲಕ್ಷಕ್ಕೆ ಆಗುತ್ತೆ. 3 ಲಕ್ಷಕ್ಕೆ ಮುಂದೆ 3 ಸಣ್ಣ ಲಕ್ಷಕ್ಕೆ. ಪುಟ್ಟ ಬನ್ನಿ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಒಂದು 2,90,000 ರೂಪಾಯಿ ಕೊಡೋಣ ಬನ್ನಿ ಸರ್. ಸರ್ ಇದು ಬಂದು ಆಲ್ಟೋ ಹಾಂ ಅಂದರೆ ಸ್ಟ್ಯಾಂಡರ್ಡ್ ಪವರ್ ಸ್ಟೇರಿಂಗ್ ಬರಲ್ಲ. ಹಾಂ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ. 8 ಮಾಡಲು ಸಿಂಗಲ್ ಓನರು 29 ವರೆಗೂ FC ಇದೆ, ಒರಿಜಿನಾಲ್ಟಿ ಇದೆ ಗಾಡಿ. ತುಂಬ ಚೆನ್ನಾಗಿದೆ ಸರ್ ಗಾಡಿ. ಸರ್ ಇದು ಬಂದು 1,25,000 ರೂಪಾಯಿ ಕೊಡೋಣ ಸರ್. ಇನ್ನೂ ಹೆಚ್ಚು ಕಮ್ಮಿ ಆಗ್ಬೋದಾ? ಬನ್ನಿ ಸರ್ ಹೆಚ್ಚು ಕಡಿಮೆ FC ಗಾಡಿ. ಎಲ್ಲ? ಹಾಂ ಸರ್ FC ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದೆಯಾ? ಫ್ರೆಶ್ FC ಇದೆ, 29 ವರೆಗೂ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಗಾಡಿನೂ ಗುಡ್ ಕಂಡೀಷನ್ ಆಗಿದೆ. ಪವರ್ ಸ್ಟೇರಿಂಗ್ ಮಾತ್ರ ಒಂದು ಬಿಟ್ಟು ಮಿಕ್ಕಿದೆಲ್ಲ ಚೆನ್ನಾಗಿದೆ ಸರ್. ಓಕೆ. 1,25,000 ರೂಪಾಯಿ ಕೋಟಿಂಗ್ ಇದೆ. ಬನ್ನಿ ಸರ್ ಮುಂದೆ ಬಂದು ಹೆಚ್ಚು ಕಡಿಮೆ 1,15,000 ರೂಪಾಯಿ ಕೊಡೋಣ ಸರ್. ಓಕೆ. ಸೊ ಪೋಲೋ ಇದೆ ಇದು? ಸರ್ ಪೋಲೋ ಬಂದು 11 ಮಾಡಲು 2nd ಓನರು ಹೈಲೈನು ಟಾಪ್ ಅಂಡ್ ಮಾಡಲು ಗಾಡಿ. ಓಕೆ. ನಿಮಗೆ ಮ್ಯಾಗ್ವಿಲ್ ನೋಡ್ಬೋದು, ಬಾಡಿ ಲೈನ್ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ನೋಡಿದ್ರೆ ನಿಮಗೆ ಮಿನಿ ಒಂದು ಆಂಡ್ರಾಯ್ಡ್ ಸಿಸ್ಟಮು, ಲೆದರ್ ಸೀಟ್ಸ್ ಇದೆ. ಸೊ ಬ್ಯಾಕ್ ಪ್ರೊಫೈಲು ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಸರ್ ಇದರಲ್ಲಿ ಒಂದು ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಸ್ವಲ್ಪ ಮೆಕ್ಯಾನಿಕ್ ಕೆಲಸ ಇದೆ. ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ನೀವು ಗಾಡಿ ತೊಗೊಂಡು ಹೋಗ್ಬೋದು. ಇದ್ರ ಕೋಟಿಂಗ್ ಬಂದು ಫೈನಲ್ ಟು ಫೈನಲ್ ಬಂದು 2,60,000 ರೂಪಾಯಿ ಕೊಡ್ತೀನಿ. ಯಾವ ಮಾಡಲು? ಸರ್ 11 ಮಾಡಲು 2nd ಓನರು ಹೈಲೈನು. ಓಕೆ. ಒಂದೇನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕಸ್ಟಮರ್ ಮೆಕ್ಯಾನಿಕ್ ಕರ್ಕೊಂಬಂದು ಕಸ್ಟಮರು ಚೆಕ್ ಮಾಡಿಸ್ಕೊಂಡು ಗಾಡಿ ತೊಗೊಂಡೋಗಿ ಸರ್. ಯಾಕಂದರೆ ಸ್ವಲ್ಪ ಕೆಲಸ ಇದೆ ಅದರಲ್ಲಿ, ಅದರಿಂದನೇ ನಿಮ್ಗೆ 2,60,000 ರೂಪಾಯಿ. ಎಷ್ಟಾಗ್ಬೋದು ಅಮ್ಮಮ್ಮ ಅಂದರೆ ಖರ್ಚು? ಸರ್ ಅದು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ನಾವು 10,000 ಆಗುತ್ತೆ ಅನ್ನೋದು, ಅವ್ರು ಬಂದು 20,000 ಆಗುತ್ತೆ ಅನ್ನೋದು ಬೇಡ. ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ತೊಗೊಂಡೋಗ್ಲಿ ಸರ್. ಓಕೆ. ಇದು ಸಹ ಹಾಗೆ ಸರ್ ಇದು ಬಂದು 17 ಮಾಡಲು ಹಾಂ ಬ್ಲ್ಯಾಕ್ ಟು ವೈಟ್ ಆಗಿರೋದು ಇದು ಬೋರ್ಡು, ನೇಮ್ ಬೋರ್ಡು. ಗಾಡಿ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟು ತುಂಬ ಚೆನ್ನಾಗಿದೆ. ಓನರ್ ಬಂದು 2nd ಓನರ್ ಆಗಿದೆ. ಅದರಲ್ಲೂ ಡೀಸೆಲ್ ವೇರಿಯಂಟು, ಒಳ್ಳೆ ಮೈಲೇಜು. ಸರ್ ಬಜಾರಲ್ಲಿ ಇದು 4.5 ಲಕ್ಷ ಹೇಳ್ತಾರೆ ಸರ್. ನಾವು ಅಷ್ಟೆಲ್ಲ ಹೇಳಲ್ಲ. ಬನ್ನಿ ಮುಂದೆ ಕುಂತ್ಕೊಂಡು ಇದ್ರೆ ಸರ್ ಒಂದು 20,000 ರೂಪಾಯಿ ಕೆಲಸ ಇದೆ. 20,000 ಕೆಲಸ ಏನಪ್ಪ ಅಂತಂದರೆ ಸಣ್ಣ ಪುಟ್ಟ ಕೆಲಸ ಇದೆ, ಔಟ್ಲುಕ್ ಕೆಲಸ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 2,90,000 ರೂಪಾಯಿಗೆ ಆಗುತ್ತೆ. ಮುಂದೆ ಬನ್ನಿ ಸರ್ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಸರ್. ಸರ್ ಇದು ಬಂದು ಸೆಲಾರಿ ಆಟೋಮೆಟಿಕ್, ತುಂಬ ಜನ ಕೇಳ್ತಾರೆ. ಅದರಲ್ಲೂ ಲೇಡೀಸ್ ಓಡಿಸೋ ಅಂತಾರೆ. ಲೇಡೀಸ್ ಆಟೋಮೆಟಿಕ್ ವೇರಿಯಂಟು, ಮ್ಯಾಗ್ ವೀಲ್ ಎಲ್ಲ ಇದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಸರ್. ಕಲರ್ ಮಾತ್ರ ಬ್ಲೂ ಕಲರ್ ಇದೆ. ತುಂಬ ಚೆನ್ನಾಗಿದೆ ಗಾಡಿ. ಓಡಿರೋದು 74,000 ಜಿನಿಯನ್ ಮೀಟ್ರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಏನು ಪ್ರೈಸ್ ಕೊಟ್ಟು ಸರ್ 14 ಮಾಡಲು 4th ಓನರ್ ಆಗಿದೆ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಸರ್ ಇದು ಬಂದು 2,85,000 ರೂಪಾಯಿಗೆ ಆಗುತ್ತೆ ಸರ್. ಈ ಸ್ಯಾಂಡ್ರೋ ಸೇಲ್ ಆಗಿದೆ ಸರ್. ಸೇಲ್ ಆಗಿದೆ. ಓಕೆ. ಶಿಫ್ಟ್ ಇದೆ ಸರ್ ಇದು? ಸರ್ ಶಿಫ್ಟ್ ಬಂದು 2007 ಮಾಡಲು 2nd ಓನರ್, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ.
ಮ್ಯಾಗ್ ವೀಲ್ ಇದೆ ನೋಡ್ತಾ ಎಫ್ ಸಿ ಮಾತ್ರ ರನ್ನಿಂಗ್ ಇದೆ. ಐದು ವೀಲು ಮ್ಯಾಗ್ ವೀಲ್ ಇದೆ ಸರ್. ಹಾಂ, ಗಾಡಿ ಚೆನ್ನಾಗಿದೆ. 5 ಅಂದರೆ ಸ್ಟೆಪ್ನೂ ಸೇರಿ ಮ್ಯಾಗ್ ವೀಲ್ ಇದೆ. AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಒಂದು ಬರೋಲ್ಲ ಸರ್. ಗಾಡಿ ಮಾತ್ರ ಚೆನ್ನಾಗಿದೆ ಸರ್. ಇದು ಬಂದು ಒಂದು 2,25,000. ಫೈನಲ್ ಟು ಫೈನಲ್ ಒಂದು 2,05,000 ರೂಪಾಯಿ ಕೊಡೋಣ ಸರ್. ಓಕೆ, ಎಷ್ಟು ಇನ್ನೊಂದು ಸೆಂಟ್ರ್ ಬ್ಲ್ಯಾಕ್ ಕಲರು? ಸರ್ ಇದು ಬಂದು 8 ಮಾಡಲು, 8 9. ಹಾಂ, ಇದು ಕೂಡ ಫ್ರೆಶ್ ಎಫ್ ಸಿ ಇದೆ. ಗಾಡಿ ತುಂಬ ಚೆನ್ನಾಗಿದೆ, ಗುಡ್ ಕಂಡೀಷನ್ ಆಗಿದೆ. GL ಪವರ್ ಸ್ಟೇರಿಂಗ್ ಒಂದು ಬಿಟ್ಟು ಮಿಕ್ಕಿದೆಲ್ಲ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 1,60,000 ರೂಪಾಯಿಗೆ ಆಗುತ್ತೆ. ಓಕೆ ಸರ್, ನೆಕ್ಸ್ಟು ಸರ್ ಇದು ಬಂದು ಆಲ್ಟೋ LXi 2012 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಕೇವಲ 1,85,000 ರೂಪಾಯಿ ಕೊಡೋಣ ಸರ್. ಮುಂದೆ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ, 1,80,000 ರೂಪಾಯಿ ಕೊಡೋಣ ಸರ್. ನೆಕ್ಸ್ಟ್ ಇದು ಸರ್ ಇದು ಬಂದು ಸೆಲೋರಿಯಾ 2020 ಹಾಂ, 2020 ಸಿಂಗಲ್ ಓನರು. ಹಾಂ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. VXi ಗಾಡಿ ಚೆನ್ನಾಗಿದೆ ಸರ್. ಸಣ್ಣ ಪುಟ್ಟ ಕೆಲಸ ಆಗಿದೆ, ಮಾಮೂಲಿ ಸೆಕೆಂಡ್ಸಲ್ಲಿ ನಿಮ್ಗೆ ಗೊತ್ತೇ ಇದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್. ರೇಟಲ್ಲಂತೂ ಕಡಿಮೆ ಕೊಡೋಣ ಸರ್. 4,10,000 ಸರ್. ಒಂದು 3,85,000 ರೂಪಾಯಿ ಕೊಡೋಣ. ಫೈನಲ್ ಟು ಫೈನಲ್ಲು 3,85,000 ರೂಪಾಯಿ ಕೊಡೋಣ. ಸೆಲೋರಿಯಾ ಬಂದು ಮ್ಯಾನ್ಯುವಲ್ 14 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಡಿರೋದು 64,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಗಾಡಿನೂ ಜಾಸ್ತಿ ಓಡಿಲ್ಲ. ಗಾಡಿ ತುಂಬ ಚೆನ್ನಾಗಿದೆ. ಬಂದಿರೋದು ಇವಾಗ ಇನ್ನೂ ಸರ್ವಿಸ್ ಕೂಡ ಮಾಡಿಸಿಲ್ಲ ಗಾಡಿ. ಓಕೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 3,65,000 ರೂಪಾಯಿ. 3,65,000 ಓಡಿರೋದೆ 64,000 ಕಿಲೋಮೀಟ್ರು. ಜಿನಿಯನ್ ಮೀಟ್ರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಸರ್. ಒಂದು 3,55,000 ರೂಪಾಯಿ ಕೊಡೋಣ ಸರ್. ಸರ್ ಇದು ಬಂದು ಚವರ್ಲೆಟ್ ಎಂಜಾಯ್ 14 ಮಾಡಲು, ಸಿಂಗಲ್ ಓನರು. ತುಂಬ ಜನ 7 ಸೀಟರ್ ವೆಹಿಕಲ್ ಬೇಕು ಅಂತಾರೆ. ಬನ್ನಿ ಸರ್, ಕೊಡೋಣ. ಮ್ಯಾಗ್ ವೀಲ್ ಎಲ್ಲ ಇದೆ. ಗಾಡಿ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ. ಪವರ್ ವಿಂಡೋನು ಕೂಡ ಇದೆ. ಅದರಲ್ಲೂ 7 ಸೀಟರ್ ವೆಹಿಕಲ್ಲು. ಗಾಡಿ ಗುಡ್ ಕಂಡೀಷನ್ ಗಾಡಿ. ಸಣ್ಣ ಪುಟ್ಟ ಕೆಲಸ ಇದೆ ಸರ್. ಸೆಕೆಂಡ್ಸಲ್ಲಿ ತಗೊಂಡೋಗಿ ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಮಾಡಿಸ್ಕೋಬೇಕು. ಅಷ್ಟು ಬಿಟ್ಟರೆ ಔಟ್ಲುಕ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಮ್ಯಾಗ್ ವೀಲ್ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ 7 ಸೀಟರ್ ವೆಹಿಕಲ್ಲು. ಮ್ಯಾಗ್ ವೀಲ್ ಕೂಡ ಬರುತ್ತೆ ಸರ್. ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ ಬೇಕಾದರೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾದ್ರೆ ಡೀಸೆಲ್ ಕೂಡ ನಾವು ಕೊಡ್ತೀವಿ. ಪ್ರೈಸು ಸರ್ ಇದು ಬಂದು ಒಂದು 3,25,000 ಸರ್. ಇದು ಒಂದು 5,000 ಹೆಚ್ಚು ಕಡಿಮೆ ಮಾಡ್ಬೋದು ಸರ್. ಎಲೆಕ್ಟ್ರಿಕ್ ಗಾಡಿ ಹುಡುಕ ಅಂತವ್ರು ಇದ್ದರೆ ಬನ್ನಿ ಸರ್. 2015 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದಕ್ಕೂ ಕೂಡ ನೀವು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬೇಕು. ಎಲೆಕ್ಟ್ರಿಕ್ ಗಾಡಿದು ನಾವು ಗ್ಯಾರಂಟಿ ಏನು ಹೇಳೋಕ್ಕಾಗಲ್ಲ. ಚೆಕ್ ಮಾಡಿಸ್ಕೊಳ್ಳಿ, ಬಂದು ತೊಗೊಂಡೋಗಿ. ರೇಟಲ್ಲಿ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡೋಣ. 1,75,000 ಕೋಟಿಂಗ್ ಇದೆ. 1,60,000 ರೂಪಾಯಿ ಮಾಡೋಣ. ಮೂರ್ತನ ಓಮಿನಿ ಇದೆ. ಯಾವ ಮಾಡಲ್ ಇದು ಸರ್? ಓಮಿನಿ ಡಿಮ್ಯಾಂಡೆಡ್ ವೆಹಿಕಲ್ 14 ಮಾಡಲು, ಸಿಂಗಲ್ ಓನರ್ ಗಾಡಿ. ಹಾಂ, ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಇದೆ. ಟಚ್ ಅಪ್ ಆಗಿದೆ ಸರ್. ಪೇಂಟ್ ಅಂತೂ ಆಗಿದೆ. ಬಂದು ಏನಪ್ಪ ಇವರು ಪೇಂಟ್ ಆಗಿದೆ ಗಾಡಿ ಗುಡ್ ಕಂಡೀಷನ್ ಅಂತ ಹೇಳ್ತಾವ್ರೆ ಅಂತ ಅನ್ಕೋಬೇಡಿ. ಪೇಂಟ್ ಆಗಿದೆ. ರೇಟ್ ಮಾತ್ರ ತುಂಬ ಚೀಫಾಗಿ ಕೊಡೋಣ ಸರ್. 2,25,000 ಕೋಟಿಂಗ್ ಇದೆ. ಒಂದು 2,10,000 ರೂಪಾಯಿ ಕೊಡೋಣ ಸರ್. ಯಾವ ಮಾಡಲು ಸರ್? 14 ಸಿಂಗಲ್ ಓನರು, 5 ಸೀಟ್ರ್ ವೆಹಿಕಲ್ಲು. ಅದರಲ್ಲೂ ವಿತ್ LPG ಇದೆ. ಬನ್ನಿ ಸರ್, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಒಂದು 2,10,000 ರೂಪಾಯಿ ಕೊಡೋಣ ಸರ್. ಎಫ್ ಸಿ ಎಲ್ಲ ಎಷ್ಟು ಸರ್? FC ಎಲ್ಲ ರನ್ನಿಂಗ್ ಇದೆ ಸರ್. 14 ಅಂದರೆ ಇನ್ನೂ ಒಂದು 4 ಇಯರ್ಸ್ ಬರುತ್ತೆ. ಮೂರ್ತನ ಮತ್ತೊಂದು ಬ್ಲ್ಯಾಕ್ ಕಲರ್ ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ ಬಂದು 2009 ಮಾಡಲು, ಫ್ರೆಶ್ FC ಇದೆ, ಗುಡ್ ಕಂಡೀಷನ್ ಗಾಡಿ. AC ಅದರಲ್ಲೂ GLS, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ತಗೊಂಡಿದ್ದು ಕಸ್ಟಮರ್ ಏನು ಮಾಡಿಸೋದೇನಿಲ್ಲ ಸರ್. ಒಂದು ಅವ್ರ ಮನಸ್ಸು ಸಮಾಧಾನಕ್ಕೆ ಒಂದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೊಬೇಕು. ಗುಡ್ ಕಂಡೀಷನ್ ಗಾಡಿ ಸರ್. 1,85,000 ರೂಪಾಯಿಗೆ ಆಗುತ್ತೆ ಮುಂದೆ ಬಂದರೆ ಸರ್. ಬನ್ನಿ ಸರ್, ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. I20 ಬಂದು 1213 ಅದರಲ್ಲೂ ಡೀಸೆಲ್ ಗಾಡಿ. ಮ್ಯಾಗ್ನಾ ವೇರಿಯಂಟು. ಡೀಸೆಲಲ್ಲಿ ತುಂಬ ಡಿಮ್ಯಾಂಡ್ ಆದ ವೆಹಿಕಲ್ಲು. ಸ್ವಿಫ್ಟ್ ಆಗಿರ್ಬೋದು, I20 ಆಗಿರ್ಬೋದು, ಯಾವುದೇ ವೆಹಿಕಲ್ ಆಗಿರಲಿ ಸರ್. ಡೀಸೆಲಲ್ಲಿ ಡಿಮ್ಯಾಂಡ್ ಆದ ವೆಹಿಕಲ್ಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಇದೆ ಸರ್. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ಒಂದು 3,25,000 ರೂಪಾಯಿಗೆ ಆಗುತ್ತೆ. ಯಾವ ಮಾಡಲು ಸರ್? 1213 ಸೆಕೆಂಡ್ ಓನರು. ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ. ಅಂದರೆ ಲೋನು ಸರ್? ಲೋನ್ ಬೇಕಾದ್ರೆ ಮಾಡಿಸ್ಕೊಡೋಣ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ ನಾವು. ಒಂದು 3,10,000 ರೂಪಾಯಿ ಕೊಡೋಣ ವಿತ್ ಇನ್ಶೂರೆನ್ಸ್ ಸಮೇತ ಸರ್. ಇದು ಬಂದು ಸೆಲೋರಿ ಆಟೋಮೆಟಿಕ್ಕು. ಮ್ಯಾನ್ಯುವಲ್ ಬೇಕಾ, ಆಟೋಮೆಟಿಕ್ ಬೇಕಾ, ಯಾವ್ದು ಬೇಕು ಸರ್? ಯಾವ ಕಲರ್ ಬೇಕು? ವೈಟ್ ಬೇಕಾ, ಬ್ಲೂ ಬೇಕಾ, ಯಾವ ಕಲರ್ ಬೇಕಾ ಬನ್ನಿ ಸರ್, ಕೊಡೋಣ. ಅದರಲ್ಲಿ ಆಟೋಮೆಟಿಕಲ್ಲಿ 3 ಗಾಡಿ ಇದ್ದಾವೆ ಸರ್. ಇದು ಬಂದು 17 ಮಾಡಲು, ಸಿಂಗಲ್ ಓನರು, VXi, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಯಾವುದೇ ಒಂದು ರೀಪ್ಲೇಸ್ಮೆಂಟ್ ಕೂಡ ಆಗಿಲ್ಲ ಸರ್. ಇದು ಗಾಡಿ ತುಂಬ ಚೆನ್ನಾಗಿದೆ. ಒರಿಜಿನಲ್ ಕಂಡೀಷನ್ ಇದೆ. ಒರಿಜಿನಲ್ ಕಂಡೀಷನಲ್ಲಿದೆ ಸರ್. ಇದು ಗುಡ್ ಕಂಡೀಷನಲ್ಲಿದೆ. ಏನು ಟೈರ್ ಕಂಡೀಷನ್ ಕೂಡ ಇನ್ನೂ ನಿಮಗೆ 90% ಟೈರ್ ಕಂಡೀಷನ್ ಇದೆ ಸರ್. ಇದು 4,10,000 ಕೋಟಿಂಗ್ ಇದೆ. 3,90,000 ರೂಪಾಯಿ ಕೊಡೋಣ ಸರ್. ಇದು ಬಂದು 2009
ಹಾಂ 2009 ಮಾಡಲು ಸೆಕೆಂಡ್ ಓನರು ಫ್ರೆಶ್ ಎಫ್ ಸಿ 29ವರೆಗೂ ಎಫ್ ಸಿ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ವಿತ್ LPG ಇದೆ ಸರ್. 2-in-1 ಗಾಡಿ ಸರ್. 2-in-1. 2-in-1 ಗಾಡಿ ತುಂಬ ಚೆನ್ನಾಗಿದೆ, ಗುಡ್ ಕಂಡೀಷನ್ ಆಗಿದೆ ಸರ್. ಇದು ಕೂಡ ಗಾಡಿ ಓಕೆ ಸರ್. ಇದು ಬಂದು 1,85,000 ಕೋಟಿಂಗ್ ಇದೆ ಸರ್. 1,75,000 ರೂಪಾಯಿ ಕೊಡೋಣ ಸರ್. ಆಲ್ಟೋ K10 15 ಮಾಡಲು, ಹಾಂ 15 ಮಾಡಲು ಸೆಕೆಂಡ್ ಓನರು, ಬರೀ 71,000 ಓಡಿದೆ. ಹಾಂ ಗಾಡಿ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಗಾಡಿ ಗುಡ್ ಕಂಡೀಷನ್ ಆಗಿದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇಲ್ಲ, ತಗೊಂಡು ಆರಾಮಾಗಿ ಓಡಿಸ್ಕೋಬೋದು ಸರ್. ಇದು ಬಂದು 2,75,000 ಕೋಟಿಂಗ್ ಇದೆ ಸರ್. ಓಕೆ ಒಂದು 2,55,000 ರೂಪಾಯಿ ಕೊಡೋಣ. 15 ಮಾಡಲು ಸೆಕೆಂಡ್ ಓನರ್ ಗಾಡಿ. ಮುಂದೆ ಬಂದು ನೆಗೋಷಿಯಬಲ್ ಏನಾದರೂ ಕಮ್ಮಿ ಮಾಡೋಣ ಬನ್ನಿ ಸರ್, ಹೆಚ್ಚು ಕಡಿಮೆ ಮಾಡೋಣ ಸರ್. ಈಗ ಕಸ್ಟಮರ್ ಹೇಳ್ದಷ್ಟೇ ನಾವು ಅವ್ರಿಗೆ ಕೊಡಲ್ಲ, ನಾವು ಹೇಳ್ದಷ್ಟು ಅವ್ರಿಗೆ ಕೊಡಲ್ಲ, ಹೆಚ್ಚು ಕಡಿಮೆ ಮಾಡೋಣ ಸರ್. ಸರ್ ಸಿಲ್ವರ್ ಕಲರ್ ಮತ್ತೊಂದು ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ ಎಷ್ಟಿದೆ ಮಾತ್ರ ಸರ್? ಸ್ಯಾಂಟ್ರೋದಲ್ಲಿ ಇವಾಗ ಪ್ರೆಸೆಂಟ್ 3 ಗಾಡಿ ಇದಾವೆ ಸರ್. ಹಾಂ ಹಾಂ 5 ಗಾಡಿ ಇದಾವೆ, 2 ಗಾಡಿ ಸೇಲ್ ಆಗಿದ್ದಾವೆ. ಪ್ರೆಸೆಂಟ್ 3 ಗಾಡಿ ಇದಾವೆ. ಇದು 2007 ಮಾಡಲು ಸೆಕೆಂಡ್ ಓನರು, GLS, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಹಾಂ ಗಾಡಿ ಚೆನ್ನಾಗಿದೆ ಸರ್. ಗಾಡಿ ತೊಗೊಂಡು ಹೋಗ್ಬೋದು ಆರಾಮಾಗಿ. ನಮ್ಮ ಇಲ್ಲಿ ನೆಕ್ಸಾ ಕಾರಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸು, ಆರಾಮಾಗಿ ತೊಗೊಂಡು ಹೋಗ್ಬೋದು. ಇದೇ ಗಾಡಿ ಬಜಾರಲ್ಲಿ ನಿಮ್ಗೆ 1,75,000 ಕಮ್ಮಿ ಕೊಡಲ್ಲ ಸರ್. ನಾನು 1,50,000 ರೂಪಾಯಿ ಕೊಡ್ತೀನಿ ಸರ್. ಅದರಲ್ಲೂ ಮುಂದೆ ನೆಗೋಷಿಯಬಲ್ ಮಾಡ್ತೀರಾ? ಸ್ವಲ್ಪ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಸರ್ ಓಮಿನಿ ಬಂದು 13 ಮಾಡಲು 4th ಓನರು, ಹಾಂ ಫೈನಲ್ ಟು ಫೈನಲ್ 1,75,000 ರೂಪಾಯಿಗೆ ಆಗುತ್ತೆ. ಯಾವ ಮಾಡಲಿ ಹೇಳಿದ್ರಲ್ಲ? 13 ಮಾಡಲು 4th ಓನರು. ಬೋನರ್ಶಿಪ್ ಮಾತ್ರ ಜಾಸ್ತಿ ಆಗಿರೋದು, ಓನರ್ಶಿಪ್ ಮಾತ್ರ ಜಾಸ್ತಿ ಆಗಿದೆ. ಗಾಡಿ ಮಾತ್ರ ಓಮಿನಿ ಒಳಗೆ ಡಿಮ್ಯಾಂಡ್ ಆದ ವೆಹಿಕಲ್ಲು. 1,75,000 ರೂಪಾಯಿ ಫೈನಲ್ ಟು ಫೈನಲ್. ಸರ್ ಸ್ಕೋಡಾ ಇದೆಯಾ ಹೇಳಿ ಸರ್? ಹಾಗೆ ಸರ್ ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ಗಾಡಿ ತುಂಬ ಚೆನ್ನಾಗಿ 14 ಮಾಡಲು ಸಿಂಗಲ್ ಓನರ್ ಗಾಡಿ. ಹಾಂ ಅದರಲ್ಲೂ ಆಟೋಮೆಟಿಕ್. ತುಂಬ ಜನ ಸಡನ್ನಲ್ಲಿ ಆಟೋಮೆಟಿಕ್ ಇದೆಯಾ ಅಂತ ಕೇಳ್ತಾರೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಬಜಾರ್ ರೇಟ್ ಹೇಳಲ್ಲ ಸರ್. ಬಜಾರಲ್ಲಿ ನಿಮಗೆ 3,60,000 70,000 ಹೇಳ್ತಾರೆ ಸರ್. ಬರೀ 2,90,000 ರೂಪಾಯಿ ಕೊಡೋಣ ಸರ್. 7,00,000? 2,90,000 ರೂಪಾಯಿಗೆ ಫೈನಲ್ ರೇಟ್ ಅದು ಸರ್. ಇದು ಬಂದು ವರ್ಷ ಮಾರುತಿ ಕಂಪ್ನಿ ಒಳಗೆ ವರ್ಷ 7 ಸೀಟರ್ ವೆಹಿಕಲ್ಲು, ಫ್ರೆಶ್ ಎಫ್ ಸಿ ಇದೆ. 29ವರೆಗೂ ಎಫ್ ಸಿ ಇದೆ. 7 ಮಾಡಲು ಸೆಕೆಂಡ್ ಓನರ್. ಔಟ್ಲುಕ್ ಸ್ವಲ್ಪ ಕೆಲಸ ಇದೆ ಸರ್. ಔಟ್ಲುಕ್ ಒಂದು 10,000 to 15,000 ರೂಪಾಯಿ ಕೆಲಸ ಇದೆ. ಬಿಟ್ಟರೆ ಒಂದು ಸೀಟ್ ಕವರ್ ಒಂದು ಹೊಡ್ಸ್ಕೋಬೇಕು. ರೇಟಲ್ಲಿ ಮಾತ್ರ ತುಂಬ ಕಡಿಮೆ ರೇಟಲ್ಲಿ ಕೊಡ್ತೀನಿ ಸರ್. ಇದು ಬಂದು ಬರೀ ಕೇವಲ 1,45,000 ರೂಪಾಯಿಗೆ ಆಗುತ್ತೆ. ಅದರಲ್ಲೂ 7 ಸೀಟರ್ ವೆಹಿಕಲ್ ಸರ್. ಇದು ಬಂದು 2018 ಮಾಡಲು ಸರ್. 18 ಮಾಡಲು, 18 ಮಾಡಲು ಸಿಂಗಲ್ ಓನರ್ ಗಾಡಿ. ಅದರಲ್ಲೂ 8 ಸೀಟರ್ ವೆಹಿಕಲ್ಲು. ಹಾಂ ಗಾಡಿ ಗುಡ್ ಕಂಡೀಷನ್ ಆಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಸಾಕಾಗಿದೆ. ಕಸ್ಟಮರ್ ಬಂದು ನೋಡಿದ್ರೆ ಗಾಡಿ ತಗೊಂಡು ಹೋಗ್ಬೇಕಪ್ಪ ಅನ್ಬೇಕು, ಆ ಟೇಸ್ಟಲ್ಲಿ ಐತೆ ಗಾಡಿ. ಸೀಟ್ಗಳು ಈ ರೇಂಜ್ ಹಾಕ್ಸವ್ರೆ, ತುಂಬ ಚೆನ್ನಾಗಿದೆ ಸರ್ ಗಾಡಿ. ಏನು ಪ್ರೈಸ್ ಕೊಟ್ಬಿಟ್ಟಿದ್ದೀರಾ? ಸರ್ ಇದು ಬಂದು 3.5 ಲಕ್ಷಕ್ಕೆ ಆಗುತ್ತೆ ಸರ್. 3.5 ಲಕ್ಷ ಕಸ್ಟಮರ್ ಪಾರ್ಕಿಂಗ್ ಸೇಲಿಗೆ ಬಂದಿರೋದು. 3,50,000 ಹೇಳ್ತಾರೆ ಸರ್. ಬರಲಿ ಸರ್, ಸ್ವಲ್ಪ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಸರ್. ರಿಡ್ಸು ಅಂತಂದರೆ ಡಿಮ್ಯಾಂಡ್ ವೆಹಿಕಲ್ಲೇನೆ. ಅದರಲ್ಲೂ ಡೀಸೆಲ್ ಗಾಡಿ ಹಾಂ ZI ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 4 ಡೋರ್ ಪವರ್ ವಿಂಡೋ ಅಲ್ಲ? ಹೌದು ಸರ್. 4 ಪವರ್ ವಿಂಡೋ ಬರುತ್ತೆ, 4 ಅಲಾಯ್ ವೀಲ್ಸ್ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. 12 ಮಾಡಲು ಸೆಕೆಂಡ್ ಓನರ್ ಗಾಡಿ. ಪ್ರೈಸು ಸರ್ ಇದು ಬಂದು 3,60,000. ಹಾಂ ಒಂದು 3,50,000 ರೂಪಾಯಿ ಮಾಡೋಣ ಸರ್. ಸರ್ ಇದು ಬಂದು ಎಂಜಾಯ್. ಎಷ್ಟು ಸೀಟರ್ ಇದು? ಸರ್ ಇದು ಕೂಡ 7 ಸೀಟರ್ ವೆಹಿಕಲ್ ಸರ್. ಅದರಲ್ಲೂ ಡೀಸೆಲ್. ನೀವು ಅವಲೇ ನಿಮಗೆ ತೋರಿಸಿದ್ನಲ್ಲ, ಅದು ಪೆಟ್ರೋಲು, ಇದು ಡೀಸೆಲ್ಲು. ಗಾಡಿ ಮಾತ್ರ ಗುಡ್ ಕಂಡೀಷನ್. ಓಡಿರೋದು ಬರೀ 55,000 ಕಿಲೋಮೀಟ್ರ್ ಓಡಿದೆ. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಟೈರ್ ಕಂಡೀಷನ್ ಕೂಡ ಇನ್ನೂ 90% ಟೈರ್ ಕಂಡೀಷನ್ ಇದೆ. ರೂಫ್ AC ಕೂಡ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಡೀಸೆಲ್ ಗಾಡಿ. ತುಂಬ ಜನ ಡೀಸೆಲ್ ಅಂತಾರೆ ಎಂಜಾಯಲ್ಲಿ. 7 ಸೀಟರ್ ವೆಹಿಕಲ್ಲು ಸರ್. ಇದು ಬಂದು 4,75,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ ಬಂದು 4,60,000 ರೂಪಾಯಿಗೆ ಆಗುತ್ತೆ ಸರ್. ಸರ್ 11 ಮಾಡಲು ಸರ್. ವ್ಯಾಗನರ್ LXi ಓಡಿರೋದು ಬರೀ 24,000. ಶೋರೂಮ್ ಟೇಸ್ಟಲ್ಲಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ತುಂಬ ಚೆನ್ನಾಗಿದೆ ಗಾಡಿ. ಓನರ್ ಮಾತ್ರ ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ಕೆಲಸ ಅಂತೂ ಏನೂ ಇಲ್ಲ ಸರ್. ತಗೊಂಡೋಗಿ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಪ್ರೈಸು ಸರ್ ಇದು ಬಂದು 2,55,000 ರೂಪಾಯಿ ಆಗುತ್ತೆ. ಒಂದು 5,000 ಹೆಚ್ಚು ಕಡಿಮೆ ಮಾಡ್ಬೋದು ಸರ್. ಯಾಕಂದರೆ ಗಾಡಿ ಗುಡ್ ಕಂಡೀಷನ್ ಆಗಿದೆ. ಕಸ್ಟಮರ್ 2,75,000 ಹೇಳ್ತಾರೆ. ಬನ್ನಿ 2,55,000 ರೂಪಾಯಿ ಮಾಡ್ಕೊಡೋಣ ಸರ್. 20 ಮಾಡಲು 2020 ಮಾಡಲು ಸಿಂಗಲ್ ಓನರು, VXi ಆಪ್ಷನಲ್ಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ಚೆನ್ನಾಗಿದೆ. ಓಡಿರೋ 1 ಲಕ್ಷ. ಜಿನಿಯನ್ ಮೀಟ್ರ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಫೈನಲ್ ಟು ಫೈನಲ್ ಬಂದು 5,85,000 ರೂಪಾಯಿಗೆ ಆಗುತ್ತೆ. ನೆಗೋಷಿಯಬಲ್ ಇಲ್ಲ ಸರ್. ಇದು
ಆಗಲ್ವಾ? 585 ಆಗುತ್ತೆ ಫೈನಲ್ ರೇಟ್ ಸರ್, ಅದು ಡೆಡ್ ಲೈನ್. ಲೋನು ಸರ್ ಲೋನ್ ಬೇಕಾದ್ರೆ ಮಾಡಿಸ್ಕೊಡೋಣ, ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ನಾನೇ ಮಾಡಿಸ್ಕೊಡ್ತೀನಿ. ಓಕೆ. ಮತ್ತೆ ಇನ್ನೊಂದು ಸ್ವಿಫ್ಟ್ ಇದೆ ಇದು ಸರ್, ಇದು ಬಂದು ಶಿಫ್ಟ್ ಬಂದು 14 ಮಾಡಲು ಸಿಂಗಲ್ ಓನರ್ LXI. AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ. ಟೈರ್ ಕಂಡೀಷನ್ ಕೂಡ ಒಂದು 90% ಟೈರ್ ಕಂಡೀಷನ್ ಆಗಿದೆ. ಸರ್ ಇದು ಬಂದು 3,85,000. ಒಂದು 3,75,000 ರೂಪಾಯಿ ಮಾಡಿಕೊಡೋಣ ಸರ್. ಓಕೆ. ಮತ್ತೊಂದು ಸ್ವಿಫ್ಟ್ ಇದೆ ಸರ್, ಡಿಸೈರ್ 15 ಮಾಡಲು ಸಿಂಗಲ್ ಓನರು. ಗಾಡಿ ತುಂಬ ಚೆನ್ನಾಗಿದೆ. ಅದರಲ್ಲೂ VXI AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್, ಯಾವುದೇ ಆಗಲಿ ನಾವು ಇರೋದು ಓಪನ್ ಆಗಿ ಹೇಳ್ಬಿಡ್ತೀವಿ. ಆಮೇಲೆ ಬಂದು ನಾಳೆ ದಿವಸ ಏನ್ರಿ ಟಚ್ ಅಪ್ ಆಗಿದೆ ನೀವು ಎಲ್ಲ ಗುಡ್ ಕಂಡೀಷನ್ ಅಂತ ಹೇಳ್ತೀರಾ ಅಂತ ಬೈಕೊಳ್ಳೋದು ಬೇಡ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್. ಇದು ಬಂದು 4,65,000 ರೂಪಾಯಿ ಕೊಡೋಣ. ಲೋನ್ ಆಗುತ್ತೆ ಸರ್, ಖಂಡಿತ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೆ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಎಷ್ಟರಾಗೆ ಸರ್ ಇದು ಶಿಫ್ಟಲ್ಲಿ VDI 10 ಮಾಡಲು ಸೆಕೆಂಡ್ ಓನರು. ಚೆನ್ನಾಗಿದೆ ಸರ್, ಡೀಸೆಲ್ ವೇರಿಯಂಟು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಇದು ಫೈನಲ್ ಟು ಫೈನಲ್ ಬಂದು 2,85,000 ರೂಪಾಯಿಗೆ ಆಗುತ್ತೆ ಸರ್. ಓಕೆ. ಲೋನ್ ಆಗುತ್ತೆ ಇದಕ್ಕೆ ಸರ್? ಇದು 10 ಲೋನ್ ಸಿಗಲ್ಲ ಸರ್. ಅಬೌವ್ 12 ಮೇಲಿಂದ ಮಾಡಲು 12 ಮೇಲಿಂದ ಲೋನ್ ಮಾಡಿಸ್ಕೊಡೋಣ. ಸೊ ಇದು ಸರ್, ಇದು ಬಂದು 2012 ಮಾಡಲು. ಓನರ್ ಮಾತ್ರ 3rd ಓನರ್ ಆಗಿದೆ. ಗಾಡಿ ಮಾತ್ರ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಗಾಡಿ ಇದು. ಸರ್ ಇದು ಬಂದು 2,55,000 ರೂಪಾಯಿಗೆ ಆಗುತ್ತೆ. ಮುಂದೆ ಬಂದರೆ ಹೆಚ್ಚು ಕಡಿಮೆ ಮಾಡೋಣ ಸರ್. ಲೋನು ಕೂಡ ಒಂದು 50% ಮಾಡಿಸ್ಕೊಡ್ಬೋದು. ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡೋಣ ಸರ್. ಇದು ಕೊರೋಲಾ ಆಲ್ಟಿಸ್ ಆಟೋಮೆಟಿಕ್ಕು. ತುಂಬ ಜನ ಕೇಳ್ತಾರೆ ಆಟೋಮೆಟಿಕಲ್ ಸಡನ್ ಗಾಡಿ ಇದೆಯಾ ಅಂತ. 9 ಮಾಡಲು. ಓನರ್ ಮಾತ್ರ 3rd ಓನರ್ ಆಗಿದೆ. ಅದರಲ್ಲೂ ಕೂಡ ಫ್ರೆಶ್ FC ಇದೆ ಸರ್. 29ವರೆಗೂ FC ಇದೆ. ಸೀಟ್ ಕವರ್ ಹರಿದೋಗಿದೆ. ಸೀಟ್ ಕವರ್ ಕೂಡ ನಾನು ಚೇಂಜ್ ಮಾಡಿಸಿ ನಿಮಗೆ ಕೊಡ್ತೀನಿ. ಕಸ್ಟಮರ್ ಯಾರೇ ಕೇಳಿ ಏನು ಸೀಟ್ ಕವರ್ ಹಿಂಗಿದೆ ಅಂತಾರಲ್ವಾ, ಹಂಗಾಗಿ ಸೀಟ್ ಕವರ್ಗೆ ಆರ್ಡ್ರ್ ಮಾಡಿದ್ದೀನಿ. ನಾಳೆ ಅಷ್ಟೇ ಸೀಟ್ ಕವರು ಕೂಡ ರೆಡಿ ಆಗುತ್ತೆ. ಇದು ಫೈನಲ್ ಬಂದು 2,40,000 ಕೋಟಿಂಗ್ ಇದೆ. 2,30,000 ರೂಪಾಯಿ ಕೊಡೋಣ ಸರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸಿಯಾಜು 2017 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡೆಲ್ಟಾ ಓಡಿರೋದು ಬಂದು 92 ಚೇಂಜ್ ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ, ಕ್ಲಾಸ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಗಾಡಿ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಒಳ್ಳೆ ಲೆದರ್ ಸೀಟ್ಸು, ಕಂಪ್ನಿ ಸಿಸ್ಟಮ್ಮು ಫಸ್ಟ್ ಕ್ಲಾಸ್ ಆಗಿದೆ ಸರ್. ಗಾಡಿದು ವೆಲ್ ಮೇಂಟೈನ್ ಆಗಿದೆ. ಟೈರ್ ಕಂಡೀಷನ್ ಕೂಡ ಇನ್ನೂ 80% ಟೈರ್ ಕಂಡೀಷನ್ ಇದೆ ಸರ್. ಇದು ಬಂದು 5,65,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ ಬಂದು 5,50,000 ರೂಪಾಯಿ ಕೊಡೋಣ ಸರ್. ಕ್ವಿಡ್ ಬಂದು 15 ಮಾಡಲು RXL AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರೋಲ್ಲ. ಗಾಡಿ ಮಾತ್ರ ಚೆನ್ನಾಗಿದೆ. 81,000 ಓಡಿದೆ. ಜಿನಿಯನ್ ಮೀಟ್ರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಸರ್. ಇದು ಬಂದು 2,65,000 ಕೋಟಿಂಗು. ಫೈನಲ್ ಬಂದು 2,55,000. ಬನ್ನಿ ಸರ್, ಬಂದು ನಮಗೆ ಕ್ವಿಡ್ ಬೇಕಿದ್ದು ಕಲರ್ ಇಷ್ಟ ಆಗಿದೆ ಅಂತಂದರೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಓಕೆ. ನೆಕ್ಸ್ಟ್ ಸರ್ ಇದು ಗ್ರ್ಯಾಂಡ್ ಐಟನ್ನು. ಗ್ಲಾಸ್ ಹೊಡೆದಾಗಿದೆ ಸರ್. ಗ್ಲಾಸ್ ಹೊಡೆದಾಗಿದೆ, ಹಾಕ್ಸ್ಕೊಡೋಣ ಬಿಡಿ ಸರ್. ಈಗ ಯಾಕೆ ಅಂತಂದರೆ ನಾವು ಫಸ್ಟೇ ಹಾಕ್ಸ್ಬಿಟ್ರೆ ಕಸ್ಟಮರ್ ಏನು ಆಕ್ಸಿಡೆಂಟ್ ಆಗಿದೆ, ಗ್ಲಾಸ್ ಚೇಂಜ್ ಆಗಿದೆ ಅಂತಾರೆ. ಅದಕ್ಕೆ ನೋಡ್ಕೊಂಬಿಟ್ರೆ ಅವ್ರ ಕಣ್ಣು ಮುಂದೆನೇ ನಾವು ಕಣ್ಣು ಮುಂದೆ ಬೇಕಾದ್ರೆ ನಾವು ಹಾಕ್ಸ್ಕೊಡೋಣ ಸರ್. 18 ಮಾಡಲು ಸಿಂಗಲ್ ಓನರ್ ಗಾಡಿ. 76,000 ಓಡಿದೆ. ಕ್ಲಾಸ್ ಆಗಿದೆ ಗಾಡಿ. ಕಲರ್ ಬಂದು ಆರೆಂಜ್ ಕಲರು, ತುಂಬ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಸರ್. ಇದು ಬಂದು 4,65,000 ರೂಪಾಯಿಗೆ ಆಗುತ್ತೆ. ಮುಂದೆ ಬಂದು ನೆಗೋಷಿಯಬಲ್ ಬನ್ನಿ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. 4,55,000 ರೂಪಾಯಿ ಮಾಡ್ಕೊಡೋಣ ಬನ್ನಿ ಸರ್. 4,50,000ಕ್ಕೆ ಕೊಡೋಣ ಬನ್ನಿ ಸರ್. ಕ್ವಿಡ್ ಆಟೋಮೆಟಿಕ್ ಸರ್. ಅದು ರೆಡ್ ಬಂದು ಮ್ಯಾನ್ಯುವಲ್ಲು, ಇದು ಬಂದು ಆಟೋಮೆಟಿಕ್ಕು. 18 ಮಾಡಲು ಸಿಂಗಲ್ ಓನರು. ಬರೀ 28,000 ಓಡಿದೆ. ಕ್ಲೈಂಬರ್ ಅದರಲ್ಲೂ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲು, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಓಡಿರೋದು ಬರೀ 28,000. ಇದು ಬಂದು 4,00,000 ಸರ್. 3,90,000 ಕೋಟಿಂಗ್ ಇದೆ. ಒಂದು 10,000 ಕಮ್ಮಿ ಮಾಡೋಣ ಸರ್. 3,80,000 ರೂಪಾಯಿಗೆ ವಿತ್ ಲೋನ್ ಕೂಡ ನಾವು 80% ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ಮಾಡಿಸ್ಕೊಡೋಣ ಸರ್. ಇದು ಬಂದು ಸ್ಯಾಂಟ್ರೋದಲ್ಲಿ ಮ್ಯಾಗ್ನಾ ಮಾಡಲು ಬಂದು 18 ಸಿಂಗಲ್ ಓನರು. ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಇದು ಕೂಡ ಟಚ್ ಅಪ್ ಆಗಿದೆ. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಇದು ಕೋಟಿಂಗ್ ಬಂದು 3,25,000. ಫೈನಲ್ ಬಂದು ಒಂದು 3,25,000 ರೂಪಾಯಿ ಕೊಡೋಣ. ವಿತ್ ಲೋನ್ ಕೂಡ ನಾವು ಮಾಡಿಸ್ಕೊಡೋಣ ಸರ್. ಎಸ್ಪ್ರೆಸ್ಸೋ ಬ್ರೀಸರ್ ಟೈಪಲ್ಲಿ ಐತೆ ನೋಡಿ. ಅದು ಇದು ಸ್ವಲ್ಪ ಚೋಟ, ಅದು ಸ್ವಲ್ಪ ಬಡ ಅಷ್ಟೇ. ಇದು ಬಂದು 20 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 42,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಕಲರ್ ಕೂಡ ಕಾಪರ್ ರೆಡ್ಡು, ತುಂಬ ಚೆನ್ನಾಗಿದೆ ಸರ್ ಗಾಡಿ. ಸರ್ ಇದು ಬಂದು ಒಂದು 4,25,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ ಬಂದು ಸರ್ 3,90,000 ರೂಪಾಯಿ ಕೊಡೋಣ ಸರ್. ರೆನಾಲ್ಟ್ ಕ್ಯಾಪ್ಚರು 85 PS, ಅದರಲ್ಲೂ ಡೀಸೆಲ್ ಗಾಡಿ. ಪುಷ್ ಬಟನ್ನು, ಟಾಪ್ ಆ್ಯಂಡ್ ಮಾಡಲು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್, ಒಳ್ಳೆ ಸಿಸ್ಟಮ್ ಕೂಡ ಇದೆ. ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಗುಡ್ ಕಂಡೀಷನ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು
ಸರ್ ಇದು ಬಂದು 6,60,000 ಕೋಟಿಂಗ್ ಇದೆ, ಕಸ್ಟಮರ್ ಕೋಟಿಂಗು. ಒಂದು 6,45,000 ಮಾಡ್ಬೋದು ಸರ್. ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಇದು ಕಿಯಾ ಸೆಲ್ಟೋಸು, ಅದರಲ್ಲೂ HTK ಪ್ಲಸ್ಸು, 19 ಮಾಡಲು, ಸಿಂಗಲ್ ಓನರು, 87,400 ಓಡಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ತುಂಬ ಚೆನ್ನಾಗಿದೆ ಗಾಡಿ, ಒಳ್ಳೆ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ. ನೋಡ್ತಾ ಇದ್ರೆ ನೀವು ಗಾಡಿ ಕಸ್ಟಮರ್ ನೋಡ್ತಾ ಇದ್ರೆ ಖುಷಿಯಾಗಿ ತೊಗೊಂಡು ಹೋಗ್ಬೇಕು, ಆ ಟೇಸ್ಟಲ್ಲಿದೆ ಸರ್ ಗಾಡಿದು. ಸರ್ ಇದು ಬಂದು 12,75,000 ಹೇಳ್ತೀವಿ ಕಸ್ಟಮರು. ಫೈನಲ್ ಬಂದು ಒಂದು 12,40,000 ಮಾಡ್ಬೋದು. 12,40,000 ಆಗುತ್ತೆ. ಲೋನ್ ಮಾಡಿಸ್ಕೊಡೋ ಬನ್ನಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ, ನಾನು ಹೇಳಿದ್ನಲ್ಲ ಮಾಡಲ್ ಗಾಡಿ 12 ಮೇಲೆ ಲೋನ್ ಎಲ್ಲಿ ಬೇಕಾದ್ರೆ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಇದು ಬಂದು ಬ್ರೀಝಾದಲ್ಲಿ ಎಲ್ ಡಿ ಅಂತಂದರೆ 2 ಪವರ್ ವಿಂಡೋ ಬರೋದು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ, ಅದರಲ್ಲೂ ಡೀಸೆಲ್ ಗಾಡಿ ತುಂಬ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಸಣ್ಣ ಪುಟ್ಟ ಡೆಂಟ್ಸ್ ಇದೆ ಸರ್. ಬಜಾರಲ್ಲಿ ಕೊಡೋದಕ್ಕಿಂತ ರೇಟಲ್ಲಿ ನಾನು ಕಮ್ಮಿ ಕೊಡ್ತೀನಿ. 5,55,000 ಕೊಡೋಣ ಸರ್. ಬನ್ನಿ ಸರ್, ಇನ್ನೂ 10,000 ಕಮ್ಮಿ ಮಾಡ್ತೀನಿ. 5,45,000 ಕೊಡ್ತೀನಿ. 16 ಮಾಡಲು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಮೈಲೇಜ್ ಎಷ್ಟು ಬರುತ್ತಾ ಸರ್? ಮೈಲೇಜ್ ಇದು 18-20 ಸರ್. TUV 300, 18 ಮಾಡಲು, ಸಿಂಗಲ್ ಓನರು, ಓಡಿರೋದು ಬರೀ 27,000 ಕಿಲೋಮೀಟ್ರು. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಗಾಡಿ ತುಂಬ ಚೆನ್ನಾಗಿದೆ, 5 ಸೀಟರ್ ವೆಹಿಕಲ್ಲೇ, ಅದರಲ್ಲೂ ಬೇಬಿ ಸೀಟ್ ಫಿಟ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ ಸರ್. ಇದು ಬಂದು 6,75,000 ಕೋಟಿಂಗು. ಒಂದು 6,60,000 ಮಾಡಿಕೊಡ್ಬೋದು ಸರ್.